ನಮಸ್ತೆ ವೀಕ್ಷಕರೇ, ಹಿತಚಿಂತನ ಪಬ್ಲಿಕ್ ಸ್ಕೂಲ್ ಸಾದರಪಡಿಸುವ ಹಿತಚಿಂತನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಮಹಾಲಕ್ಷ್ಮಿ. ವೀಕ್ಷಕರೇ, ಬೇಸಿಗೆ ರಜೆ ಬಂತು ಅಲ್ವಾ? ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ. ಪ್ಲೀಸ್ ಅಮ್ಮ ಮೊಬೈಲ್ ಕೊಡಮ್ಮ, ಅಪ್ಪ ಪ್ಲೀಸ್ 10 ನಿಮಿಷ ಮೊಬೈಲ್ ಕೊಡು ಅಂತ ಕೇಳ್ತಾ ಇರ್ತಾರೆ. ಈ ಅನುಭವ ನಿಮಗೆಲ್ಲ ಆಗಿದೆ. ಅವ್ರ ಮೇಲಿನ ಪ್ರೀತಿಗೆ ನಾವೇನ್ ಮಾಡ್ತೀವಿ? ಮೊಬೈಲ್ನ ಅವ್ರ ಕೈಗೆ ಕೊಟ್ಬಿಡ್ತೀವಿ. ಆದರೆ ವೀಕ್ಷಕರೇ, ಇದರಿಂದ ಅನೇಕ ಅಡ್ಡ ಪರಿಣಾಮಗಳು ಮಕ್ಕಳ ಮೇಲೆ ಬೀರುತ್ತೆ ಅಂತ ಟೈಲ್ ಅವಿಡ್ ಯೂನಿವರ್ಸಿಟಿ ರಿಸರ್ಚ್ ಮಾಡಿ ವರದಿ ನೀಡಿದೆ. ಅವ್ರು ಮಾಡಿರೋ ರಿಸರ್ಚ್ನಲ್ಲಿ ಏನೆಲ್ಲ ಅಡ್ಡ ಪರಿಣಾಮಗಳು ಮಕ್ಕಳ ಮೇಲೆ ಬೀರುತ್ತೆ ಅಂತ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಏನು ಮಾಡ್ಬೇಕು ಹೇಳಿ? ನಿದ್ರೆಯ ಮೇಲೆ ಪರಿಣಾಮ ಬೀರುತ್ತದೆ. ಮಕ್ಕಳು ಮೊಬೈಲ್ ಅನ್ನು ಹೆಚ್ಚು ಬಳಸುವುದರಿಂದ ನಿದ್ರೆಯ ಮೇಲೆ ಪರಿಣಾಮ ಬೀರುತ್ತದೆ. ಡಿಸ್ಪ್ಲೇ ಮೂಲಕ ಹೊರಹೊಮ್ಮುವ ಕಿರಣಗಳು ಮತ್ತು ನೀಲಿ ಬೆಳಕು ನಿದ್ರೆಯ ಹಾರ್ಮೋನ್ ಮೆಲಟೋನಿಸ್ನ ಮಧ್ಯ ಪ್ರವೇಶಿಸುವುದರಿಂದ ನಿದ್ರೆಯ ಸಮಸ್ಯೆಯು ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದು ಬೆಳೆಯುವ ಮಕ್ಕಳು ಮತ್ತು ಶಿಶು ಮಕ್ಕಳಲ್ಲಿಯೂ ಕಂಡುಬರುತ್ತದೆ. ಜ್ಞಾಪಕ ಶಕ್ತಿ ಕ್ಷೀಣಿಸುತ್ತದೆ. ಮಕ್ಕಳು ಹೆಚ್ಚು ಮೊಬೈಲ್ ಬಳಸಿದ್ದಂತೆ ಅವರ ಜ್ಞಾಪಕ ಶಕ್ತಿ ಕ್ಷೀಣಿಸುತ್ತದೆ. 10 ಸಾಲುಗಳನ್ನು ಓದಿದರೆ 1 ಸಾಲು ಮಾತ್ರ ನೆನಪಿನಲ್ಲಿ ಉಳಿಯುತ್ತದೆ. ಟೈಲ್ ಅವಿಡ್ ಯೂನಿವರ್ಸಿಟಿಯು ಸುಮಾರು 1000 ಮಕ್ಕಳನ್ನು ಈ ಪರೀಕ್ಷೆಗೆ ಒಳಪಡಿಸಿದಾಗ ಇದು ದೃಢಪಟ್ಟಿದೆ. ಮೊಬೈಲ್ನಿಂದ ಹೊರಹೊಮ್ಮುವ ಕ್ಷಕಿರಣಗಳು ಜ್ಞಾಪಕ ಶಕ್ತಿಯನ್ನು ಕುಂದಿಸುತ್ತದೆ. ಮೆದುಳಿನ ಮೇಲೆ ಪರಿಣಾಮ. ಸ್ಮಾರ್ಟ್ಫೋನ್, ಟ್ಯಾಬ್ಲೆಟ್ ಮತ್ತು ವಿಡಿಯೋ ಗೇಮ್ಗಳನ್ನು ಬಳಸುವುದರಿಂದ MRI ಸ್ಕ್ಯಾನ್ ಪ್ರಕಾರ ಒಂದು ದಿನದಲ್ಲಿ 7 ಗಂಟೆಯ ತನಕ ಮೊಬೈಲ್ ಬಳಸಿದರೆ ಮೆದುಳಿನಲ್ಲಿ ವ್ಯತ್ಯಾಸವಾಗುವ ಸಂಭವವಿರುತ್ತದೆ. ಮೆದುಳಿನ ಭಾಗಕ್ಕೆ ಸಂದೇಶಗಳು ರವಾನೆಯಾಗುವುದಕ್ಕೆ ಹಾನಿಯಾಗಬಹುದು ಎಂದು ಸಂಶೋಧನೆಯಲ್ಲಿ ತಿಳಿದು ಬಂದಿದೆ. ದೈಹಿಕ ವ್ಯಾಯಾಮದಿಂದ ದೂರ. ಹೌದು, ಮಕ್ಕಳು ಮೊಬೈಲ್ಗೆ ಹೆಚ್ಚು ಒತ್ತು ನೀಡಿದ್ದಂತೆ ಅವರಲ್ಲಿ ಗ್ರಾಮೀಣ ಕ್ರೀಡೆಗಳ ಆಸಕ್ತಿ ಕಡಿಮೆಯಾಗುತ್ತದೆ. ಮೈದಾನಕ್ಕೆ ಇಳಿಯದ ಮಕ್ಕಳು ಕೋಣೆಯಲ್ಲಿ ಕೂತು ಮೊಬೈಲ್ನಲ್ಲಿ ಮುಳುಗಿ ಹೋಗುತ್ತಾರೆ. ಇದರಿಂದ ದೈಹಿಕ ವ್ಯಾಯಾಮ ಅವರಿಗೆ ಸಿಗದೆ ಅನೇಕ ಕಾಯಿಲೆಗಳು ಚಿಕ್ಕ ವಯಸ್ಸಿನಲ್ಲಿ ಕಾಣಿಸುತ್ತದೆ. ಮಕ್ಕಳು ಮೊಬೈಲ್ ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಅಡ್ಡ ಪರಿಣಾಮ ಇದೆ ನೋಡಿ. ಸೊ ಮಕ್ಕಳ ಕೈಗೆ ಮೊಬೈಲ್ ಕೊಡೋಕ್ಕೂ ಮುಂಚೆ ಸ್ವಲ್ಪ ಥಿಂಕ್ ಮಾಡಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.